ಹಿಮಾಚಲ ಪ್ರದೇಶದ ವಿದ್ಯುತ್ ನಿಗಮದ ಅಧಿಕಾರಿ ವಿಮಲ್ ನೇಗಿ ಸಾವಿನ ಪ್ರಕರಣ ತನಿಖೆ ಮಾಡುತ್ತಿರುವ ಸಿಬಿಐ ಅಧಿಕಾರಿಗಳು ಬಾಲಿಶ ಪ್ರಶ್ನೆ ಕೇಳುವ ಮಟ್ಟದಲ್ಲಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಎತ್ತಿದೆ. ಹಿಮಾಚಲ ಪ್ರದೇಶದ ಎಚ್ಪಿಪಿಸಿಎಲ್ ಅಧಿಕಾರಿ ವಿಮಲ್ ನೇಗಿಯವರ ಸಂಶಯಾಸ್ಪದ ಸಾವು ಕಂಡಿದ್ದಾರೆ. ಅದರ ತನಿಖೆಯನ್ನು ನಡೆಸುತ್ತಿರುವ ಸಿಬಿಐ ಯಾವ ರೀತಿಯಲ್ಲೂ ನಂಬಿಕಾರ್ಹವಾದ ತನಿಖೆ ನಡೆಸಿಲ್ಲ. ಅವರು ಕೇಳುತ್ತಿರುವ ಪ್ರಶ್ನೆಗಳು ತೀರಾ ಬಾಲಿಶವಾಗಿದೆ. ಇವರೆಲ್ಲ ತನಿಖಾಧಿಕಾರಿಯಾಗಲು ನಾಲಾಯಕ್ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್, ಅಕ್ಸಾನುದ್ದೀನ್ ಅಮಾನುಲ್ಲಾ ಅವರಿದ್ದ ಸುಪ್ರೀಂ ಪೀಠವು ಸಮರ್ಪಕವಾಗಿಲ್ಲದ ತನಿಖೆ ಸಂಬಂಧದ ಅರ್ಜಿ ವಿಚಾರಣೆಯನ್ನ ನಡೆಸಿ ಈ ಮಾತನ್ನು ಹೇಳಿದೆ. ಎಚ್ಪಿಪಿಸಿಎಲ್ ಅಧಿಕಾರಿ ದೇಶರಾಜ್ ಎಂಬವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿದೆ. ಕೇವಲ ಊಹಾಪೋಹ, ಭೌತಿಕ ಆಧಾರಗಳಿಲ್ಲ ಎಂದಿತ್ಯಾದಿಯೇ ದಾಖಲೆ ಎನ್ನಲಾಗಿದೆ. ಸಿಬಿಐನಲ್ಲಿ ಈ ಬಗೆಯ ಅಧಿಕಾರಿಗಳು ಇದ್ದಾರೆ. ಅವರೆಲ್ಲ ಆ ಹುದ್ದೆಗೆ ಅರ್ಹರಲ್ಲ ಎಂದು ಸುಪ್ರೀಂ ಹೇಳಿತು. ಎಚ್ಪಿಪಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಹರಿಕೇಶ್ ಮೀನಾ, ನಿರ್ದೇಶಕರಾದ ದೇಶರಾಜ್ ಮತ್ತೊಬ್ಬರು ಮಾನಸಿಕ ಹಿಂಸೆ ಕೊಟ್ಟಿದ್ದರಿಂದ ವಿಮಲ್ ನೇಗಿ ತನಗೆ ತಾನೇ ಸಾವು ತಂದುಕೊಂಡಿದ್ದಾರೆ ಎಂದು ಆರೋಪ ಮಾಡಲಾಗಿತ್ತು. ಸಿಬಿಐ ತನಿಖೆಯನ್ನು ದೇಶಾವರಿ ನಡೆಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, ಎಂಜಿ ರಸ್ತೆ, ಮಂಗಳೂರು.